ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ರುಚಿಕರ ಸುಲಭದ ಸಾರಿನೊಟ್ಟಿಗೆ ಬಂದಿದ್ದೇನೆ. ಬೇಳೆ ಬೇಡ, ಕಾಯಿ ಬೇಡ, ಟೊಮ್ಯಾಟೊ ಬೇಡ, ತುಂಬ ಸುಲಭವಾಗಿ ಮಾಡುವಂತಹ ಸಾರು ನನ್ನ ಫ್ರೆಂಡ್ ಒಬ್ಬರಿಂದ ಕಲ್ತಿರುವಂತಹದ್ದು. ಬಿಸಿ ಬಿಸಿ ಅನ್ನಕ್ಕೆ, ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈ ಸುಲಭದ ಮಜ್ಜಿಗೆ ಸಾರು ಮಾಡೋದು ಹೇಗೆ ನೋಡೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು 1 ಕಪ್ಪಿನಷ್ಟು ಮೊಸರನ್ನ ತೊಗೊಂಡಿದ್ದೇನೆ. ಮೊಸರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಡೆದು ಮಜ್ಜಿಗೆ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಮಜ್ಜಿಗೆ ಇದ್ದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ನಾನು 1 ಕಪ್ಪಿನಷ್ಟು ಮೊಸರಿಗೆ 1.5 ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೇನೆ. ನೀರನ್ನು ಸೇರಿಸ್ಬಿಟ್ಟು ಇದನ್ನು ಕಡಗೋಲಿಂದ ಈ ರೀತಿ ಕಡಿತಾ ಇದ್ದೇನೆ. ನೀರಾಗಿರುವಂತಹ ಮಜ್ಜಿಗೆಯನ್ನು ಮಾಡ್ಕೊಳ್ಳಿ. ಹಾಗಂತ ತುಂಬ ತೆಳುವು ಮಾಡ್ಕೊಳ್ಳೋದು ಬೇಡ. ಆದಷ್ಟು ಹುಳಿ ಕಡಿಮೆ ಇರುವಂತಹ ಮಜ್ಜಿಗೆ ತೊಗೊಂಡ್ರೆ ಚೆನ್ನಾಗಾಗತ್ತೆ. ಇದನ್ನು ನೀವು ಮಾಡಿ ಇಡೋದಕ್ಕೆ ಬರೋದಿಲ್ಲ. ಮಾಡಿದ ತಕ್ಷಣವೇ ಅಂದರೆ ಒಂದೇ ಹೊತ್ತಿಗೆ ಖಾಲಿ ಮಾಡಬೇಕಾಗತ್ತೆ. ನಂತರ ನೋಡಿ ಈ ರೀತಿ ಕಡ್ಕೊಂಡಿದ್ದೇನೆ. ಇದಕ್ಕೊಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನಂತರ ಒಂದು ಅರ್ಧ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಈ ಸಾರನ್ನು ನಾವು ಕುದಿಸೋದ್ರಿಂದ, ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಅದು ಒಡೆಯೋದಿಲ್ಲ, ಮಜ್ಜಿಗೆ ಒಡೆಯೋದಿಲ್ಲ. ಕುಟ್ಟಿ ಪುಡಿ ಮಾಡಿರುವಂತಹ ಕಾಳು ಮೆಣಸು ಮತ್ತು ಜೀರಿಗೆ ಮಿಶ್ರಣವನ್ನು ಸೇರಿಸ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾರಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಕಾಳು ಮೆಣಸು ಮತ್ತು ಸಾರಿನ ಪುಡಿ ಎರಡೂ ಹಾಕಿರೋದ್ರಿಂದ ನೀವು ಖಾರವನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಟು ಇದನ್ನು ನಾವು ಕುದಿಸ್ಬೇಕು. ಇದು ಕುದಿಯೋದ್ರಿಂದ ಒಡೆದು ಹೋಗುತ್ತೆ ಅನ್ನೋ ಭಯ ಬೇಡ. ಯಾಕೆಂದರೆ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ದಪ್ಪ ಸಹ ಆಗತ್ತೆ ಮತ್ತು ಇದು ಒಡೆದು ಹೋಗೋದಿಲ್ಲ. ಹಾಗಾಗಿ ನಂತರ ಇದಕ್ಕೆ ಕುದೀತಾ ಇರುವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಸಹ ಆಗುತ್ತೆ, ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ. ಹಾಗಾಗಿ ನಂತರ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆನ ನೀವು ಇಲ್ಲಿ ತುಪ್ಪದಲ್ಲಿ ಸಹ ಕೊಡ್ಬೋದು. ನಾನು ತೆಂಗಿನೆಣ್ಣೆಯಲ್ಲಿ ಕೊಡ್ತಾ ಇದ್ದೇನೆ. ಅರ್ಧ ಚಮಚ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಒಳ್ಳೆ ಪರಿಮಳದ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಕೊಡೋದು. ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ನೀವು ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಸಹ ಸಾರಿಗೆ ಕೊಡ್ಬೋದು. ರುಚಿಕರವಾಗಿರುವಂತಹ ಸುಲಭದ ಮಜ್ಜಿಗೆ ಸಾರು ತಯಾರಾಯಿತು. ನಾನು ಆಗಲೇ ಹೇಳಿದ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಸಹ ಹೇಳಿ ಮಾಡಿಸಿದಂತಹ ರೆಸಿಪಿ. ಇನ್ಯಾಕೆ ತಡ, ವಿಡಿಯೋ ನೋಡಿ ಸಾರು ಮಾಡಿ ಹೇಗಾಯ್ತಂತ ತಿಳಿಸಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ.